ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಸಿಂಪಲ್ ಆಗಿ ಒಂದು ರೆಸಿಪಿ ಹೇಳಿಕೊಡ್ತಾ ಇದ್ದೇನೆ. ಟೀ ಟೈಮಿಗೆಲ್ಲ ಸ್ನ್ಯಾಕ್ ತರ ಯೂಸ್ ಮಾಡ್ಬೋದು. ಇದನ್ನು ಈ ತರ ಮಾಡಿಬಿಟ್ಟು ಓಕೆನಾ, ಯಾವ ತರ ಮಾಡುದು ಅಂತ ಹೇಳ್ಕೊಂಡು ಇವತ್ತು ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೇನೆ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೇನೆ ಓಕೆನಾ. ಸೊ ಇವಾಗ ಹೇಗ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೇನೆ ನಿಮಗೆ. ಸೊ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್ ನಿಮಗೆ, ನಾನು ಮಿಕ್ಸರ್ ಇಟ್ಟಿದ್ದೇನೆ. ಸೊ ಮಿಕ್ಸರ್ ಎಲ್ಲ ಉಳಿಯುತ್ತೆ ಅಲ್ಲ, ಈಗ ಸಮ್ ಟೈಮ್ ಕೆಲವೊಬ್ರು ಇಷ್ಟಪಡಲ್ಲ ಮಿಕ್ಸರ್ ಎಲ್ಲ ತಿನ್ನೋಕೆ. ಮಿಕ್ಸರ್ ಹೇಳ್ತಾರೆ, ಕೆಲವು ಕಡೆ ಖಾರ ಹೇಳ್ತಾರೆ. ಸೊ ಅದನ್ನು ಯಾವ ಥರ ಮಕ್ಕಳಿಗೆ ಮಾಡಿಕೊಟ್ಟು ತಿಂತಾರ ಅಂತ ಹೇಳ್ಕೊಂಡು, ಇದು ನನಗೂ ಗೊತ್ತಿಲ್ಲ ಅಷ್ಟೊಂದು ಇದು ರೆಸಿಪಿ ಬಗ್ಗೆ, ನನ್ನ ಹಸ್ಬೆಂಡ್ ಹೇಳ್ಕೊಟ್ಟದ್ದು. ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೇನೆ ಓಕೆನಾ. ಸೊ ಈ ಖಾರ ಇರುತ್ತಲ್ಲ, ಈ ಮಿಕ್ಸರ್ ಏನು ಹೇಳ್ತೇವೆ. ಸೊ ಮಿಕ್ಸರ್ಗೆ ಇವಾಗ ನಾನು ತುರಿದಿಟ್ಟಿದ್ದೇನೆ ಕಾಯಿ, ಆಮೇಲೆ ನೀರುಳ್ಳಿ ಓಕೆನಾ. ನೀರುಳ್ಳಿ, ಒಂದು ಈರುಳ್ಳಿ, ಒಂದು ಸ್ವಲ್ಪ ಕಾಯಿ ಇದಕ್ಕೆ ಹಾಕ್ತೇನೆ. ಕಾಯಿ ಮತ್ತು ಈರುಳ್ಳಿ ಹಾಕಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಓಕೆನಾ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಕಾಯಿ ಮತ್ತು ಈರುಳ್ಳಿ ಹಾಕಿದ್ದೇವಲ್ಲ ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಫ್ರೆಂಡ್ಸ್. ಇದು ಒಂದ್ಸಲ ಮಾಡಿ ನೋಡಿ ನೀವು ಮನೆಯಲ್ಲಿ, ತುಂಬ ಚೆನ್ನಾಗಾಗುತ್ತೆ ಇದು ಟೇಸ್ಟು. ಸೊ ಸಂಜೆ ಟೀ ಕುಡಿಯುವಾಗೆಲ್ಲ ಈ ಥರ ಮಾಡಿ, ಈ ಥರ ಇದೇ ಥರ ಮಿಕ್ಸರ್ ಬೇಕಂತಿಲ್ಲ, ಯಾವ ಥರ ಮಿಕ್ಸರ್ ಇದ್ರೂ ಆಗುತ್ತೆ. ಶೇಂಗಾ ಎಲ್ಲ ಬಂದದ್ದು ಅದನ್ನು ಹಾಕ್ಬಿಟ್ಟು ಮಾಡ್ಬೋದು ಓಕೆನಾ. ಸೊ ಕಾಯಿ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಶುಗರ್ ಹಾಕ್ತಾ ಇದ್ದೇನೆ. ನಾನು 3 ಸ್ಪೂನ್ಸ್ ಶುಗರ್ ಹಾಕಿದೆ ಓಕೆನಾ. ಸೊ ಶುಗರ್ ಬೇಡ, ತುಂಬ ಜನ ಶುಗರ್ ತಿನ್ನಲ್ಲ ಅಂಥವ್ರು ಸ್ವಲ್ಪ ಲೈಟಾಗಿ ಯೂಸ್ ಮಾಡೋದಾದ್ರೂ ಪರವಾಗಿಲ್ಲ ಓಕೆನಾ. ಬಟ್ ಇದು ಕಾಂಬಿನೇಷನ್ ಚೆನ್ನಾಗಾಗುತ್ತೆ ಇದಕ್ಕೆ. ಸ್ವಲ್ಪ ಉಪ್ಪು ಹಾಕೋಬೇಕು ಫ್ರೆಂಡ್ಸ್, ಸ್ವಲ್ಪ ಸಾಕು. ಅದು ಶುಗರು, ಸ್ವೀಟ್ ಮತ್ತು ಸಾಲ್ಟ್ ಹಾಕಿದ್ದು ಸರಿಯಾಗಿ ಅದು ಬ್ಯಾಲೆನ್ಸ್ ಆಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಈ ಥರ ಮಿಕ್ಸ್ ಮಾಡೋದು ಓಕೆನಾ. ಇದರಲ್ಲಿ ಈ ಮಿಕ್ಸರಲ್ಲಿ ಶೇಂಗಾ ಎಲ್ಲ ಬಂದರೆ ಇನ್ನೂ ತುಂಬ ಟೇಸ್ಟ್ ಆಗುತ್ತೆ. ಇದು ಸಿಂಪಲ್ ಮಿಕ್ಸರ್. ಸೊ ಶೇಂಗಾ ಎಲ್ಲ ತರಲಿಲ್ಲ ನಮ್ಮ ಹಸ್ಬೆಂಡು, ಅದು ಖಾಲಿ ಇತ್ತ ಈ ಮಿಕ್ಸರ್, ಅದಕ್ಕೋಸ್ಕರ ಈ ಥರ ಮಾಡಿದ್ದು. ಇದಕ್ಕೆ ಶೇಂಗಾ ಎಲ್ಲ ಇದ್ದರೆ ತುಂಬ ಟೇಸ್ಟ್ ಆಗುತ್ತೆ. ಒಂದ್ಸಲ ಮಾಡಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆನಾ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೋತೇನೆ. ಥ್ಯಾಂಕ್ ಯು ಸೋ ಮಚ್.